ನೆಲವಗಿಯ ಹನುಮಂತ ದೇವರ ಸನ್ನಿಧಿಯಲ್ಲಿ ಒಂದೆರಡು ಭಗವದ್ಗೀತೆಯ ಬಗ್ಗೆ ಮಾತನಾಡುವ ಈ ಸುಸಂಧಿ ಇದು ಒಂದು ಗುರು ಕಾರುಣ್ಯ ಅಂತ ತಿಳ್ಕೊತೀನಿ. ನೆಲವಗಿಯ ಹನುಮಂತ ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಹಾಗೂ ಇಲ್ಲಿಯ ಹಿರಿಯರಿಗೆ ಭಕ್ತರಿಗೆ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ಅಭಿವಂದನೆಗಳನ್ನು ಹೇಳುತ್ತಾ ಭಗವದ್ಗೀತೆಯ 16ನೇ ಅಧ್ಯಾಯದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವ ಪ್ರಯತ್ನ ಮಾಡೋಣ. ಈ ಸಾರಿ ಶ್ರೀಯುತ ಉಮೇಶ್ ಭಟ್ ಅವರ ಮನೆಗೆ ಬಂದಾಗ ಭಗವದ್ಗೀತೆಯ 16ನೇ ಅಧ್ಯಾಯದ ಬಗ್ಗೆ ಸ್ವಲ್ಪ ಮಾತಾಡ್ರಿ ಅಂತ ಹೇಳಿದರು. ಸರಿ, ಅದರ ಬಗ್ಗೆ ಅದನ್ನೇ ಪ್ರಯತ್ನ ಮಾಡೋಣ. ನಾನು ಗುರುಮುಖಿಯನ್ನು ಫಸ್ಟ್ ಗ್ರಂಥ ಕಲ್ಪಿತ್ತು ಭಗವದ್ಗೀತೆ. ಭಗವದ್ಗೀತೆ ಮೇಲೆ ಸುಮಾರು ಒಂದು 10 ಸಾರಿ ಆದರೂ 10 ವರ್ಷ ಪ್ರವಚನ ಸೇವೆ ಆಗಿದೆ ಇಲ್ಲಿ. ಈ ಸಾರಿ ಕೊನೆಯ ಗ್ರಂಥ ನಾನು ಗುರುಮುಖಿಯನ್ನು ಕಲಿತದ್ದು ಹೋದ ವರ್ಷ ಕಾಲವಾದರು. 92 ವಯಸ್ಸು ರಾಮಾಚಾರ್ಯ ಅವಧಾನಿಯವರು. ಅವರ ಕೃಪೆಯಿಂದ ನಾನೇನೋ ಒಂದೆರಡು ಮಾತಾಡ್ತಾ ಇದ್ದೇನೆ. ಈ ಸಾರಿ ನಾನು ಕೊನೆಯ ಗ್ರಂಥ ಭಾಗವತ ಸಾರೋದ್ಧಾರ ಕಲಿತೆ. ಅದಕ್ಕೆ ಉಮೇಶ್ ಭಟ್ ಅವರಿಗೆ ಹೇಳಿದೆ, ನಾನು ಈ ಸಾರಿ ಹನುಮಂತ ದೇವರ ಸನ್ನಿಧಿಯಲ್ಲಿ ಭಾಗವತ ಸಾರೋದ್ಧಾರದ ಬಗ್ಗೆ ಪ್ರವಚನ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಅವರೊಂದರು ಬೇಡ, 16ನೇ ಅಧ್ಯಾಯ ಭಗವದ್ಗೀತೆ ಮೇಲೆ ಮಾತಾಡಿ ಅಂತ ಹೇಳ್ಬಿಟ್ಟು. ನಾನು ಭಾಗವತದ ಮೇಲೆ ಇನ್ನೂ ಬಹಳಷ್ಟು ಪ್ರವಚನಗಳನ್ನು ಶುರು ಮಾಡಿಲ್ಲ. ಮೊದಲನೆಯ ಪ್ರವಚನ ಶ್ರೀಚಕ್ರ ಸನ್ನತಿಯಲ್ಲಿ ಒಂದು 2 ಶ್ಲೋಕಗಳ ಅನುವಾದ ಮಾಡುವ ಪ್ರಯತ್ನ ಮಾಡಿದ್ದೆ, ಯಾಕೆಂದರೆ ನಮ್ಮ ಕುಲದೇವಿ. ಅದೇ ಥರ ಇವತ್ತು ಕೂಡ ಈ ಹನುಮಂತ ದೇವರ ಸನ್ನಿಧಿಯಲ್ಲಿ ಒಂದೇ ಒಂದು ಶ್ಲೋಕ, ಒಂದು ಡೆಫಿನೇಷನ್ ಭಾಗವತದ ಹೇಳಿ ಭಗವದ್ಗೀತೆ ಹತ್ರ ಮತ್ತೆ ತಿರುಗೋಣ. ಭವತಿ ಯದನುಭಾವಾತ್ ಏಡಮುಖೋಪಿ ವಾಗ್ಮಿ ಜಡಮಗಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿರತಾಂ ಸನ್ನಿಧಿಂ ಮಾನಸೇ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವತ್ಯತಿರ್ಷಗಿತರ ಸುಧಾಂ ಅನ್ಯಾಂಶಃ ಚರಣಶ್ರವಣಯೋಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಭಾಗವತದ ಒಂದು ಮಂಗಳಾಚರಣವನ್ನು ಹೇಳ್ತೇನೆ. ಇದು ಭಗವದ್ಗೀತೆಗೆ ಮಂಗಳಾಚರಣ, ಭಾಗವತಕ್ಕೂ ಒಂದು ಮಂಗಳಾಚರಣೆ ಹೇಳ್ತೇನೆ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತವ್ಯಸ್ತ ಯೋಗತಃ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ತಾವ ನಿರೋಧ ಲೀಲೆಯ ಗೃಹೀತ ಶಕ್ತಿ ತ್ರಿತಯಾ ದೇಹಿನಾಂ ಅಂತರ್ಧ್ರುವಾಯ ಅನುಲಕ್ಷ್ಯ ಭೂಯೋ ನಮಃ ಸತ್ಸುಜಿತ ಛಿದ್ದೆ ಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತೆ ಪುಂಸಾಂ ಪುನಃ ಪಾರಮಹಂಸ ಆಶ್ರಮೆ ವ್ಯವಸ್ಥಿತಾನಾಂ ಅನುರಕ್ತಿಲಾಗಿದೆ. ಇದು ಭಾಗವತದ ಮಂಗಳಚರಣೆ ಹೇಳಿದೆ. ಒಂದೇ ಒಂದು ಡೆಫಿನೇಷನ್ ಹೇಳ್ತೇನೆ ಭಾಗವತದ್ದು, ಅದರಿಂದ ಮುಂದೆ ನಾವು ಗೀತೆಗೆ ಬರೋಣ. ಭಾಗವತ ಅಂದರೆ ಏನು? ಭಾಗವತದ ಡೆಫಿನೇಷನ್, ನಮಗೆ ಡೆಫಿನೇಷನ್ ಏನಾದರೂ ಕೆಮಿಸ್ಟ್ರಿಯಲ್ಲಿಯೋ ಫಿಸಿಕ್ಸ್ನಲ್ಲಿಯೋ ಏನಾದರೂ ಒಂದು ಹೇಳಬೇಕಾದ್ರೆ ಒಂದು ಡೆಫಿನೇಷನ್ ಅಂತ ಹೇಳ್ತೀವಿ. ಯಾವುದೋ ನ್ಯೂಟನ್ ಈಕ್ವೇಷನು, ಫ್ಯಾರಡೇಸ್ ಈಕ್ವೇಷನು. ಅದೇ ಥರ ಭಗವಂತನು ಸ್ವತಃ ಭಾಗವತಕ್ಕೆ ಡೆಫಿನೇಷನ್ ಅಂತ ಹೇಳಿದ್ದಾನೆ. ಡೆಫಿನೇಷನ್ ಅಂದರೆ ಪುರಾಮಯ ಪ್ರೋಕ್ತಂ ಅಜಾಯ ನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ಮನ್ ಮಹಿಮಾವಾಸಂ ಯತ್ ಸೂರಯೋ ಭಾಗವತಂ ವದಂತಿ. ಸೂರಯೋ ಅಂದರೆ ಜ್ಞಾನಿಗಳು. ಜ್ಞಾನಿಗಳು ಎದಕ್ಕೆ ಭಾಗವತ ಅಂತ ಅಂತಾರೆ ಅಂದರೆ, ಯಾವ ನನ್ನ ಮಹಿಮೆಯನ್ನು ನಾನು ಬ್ರಹ್ಮನಿಗೆ ಹೇಳಿದೆ, ಆ ಬ್ರಹ್ಮನಿಗೆ ಹೇಳಿದ ಮಹಿಮೆಯನ್ನು ಭಾಗವತ ಅಂತ ಜ್ಞಾನಿಗಳು ಕರೆಯುತ್ತಾರೆ. ಇದು ಭಾಗವತದ ಒಂದು ಡೆಫಿನೇಷನ್. ಯಾವಾಗಲೂ ಭಾಗವತವಾಗಲಿ, ಗೀತೆಯಾಗಲಿ, ಶ್ಲೋಕಂ ವಾ ಶ್ಲೋಕಾಸಮೇವ ಪಾದಂ ವಾ ಎಷ್ಟು ಧಾರ್ಯತೆ ನಿತ್ಯಂ ಸ ಮೋಕ್ಷಂ ಅಧಿಗಚ್ಚತಿ. ಭಾಗವತದ ಒಂದೇ ಒಂದು ಭಾ ಎನ್ನುವ ಶಬ್ದಕ್ಕೂ ಅಷ್ಟೊಂದು ಮಹತ್ವ ಇದೆ, ಗೀತೆಯ ಗೀ ಎಂಬ ಶಬ್ದಕ್ಕೂ ಅಷ್ಟೊಂದು ಮಹತ್ವ ಇದೆ. ಸೊ ಇದು ಭಾಗವತ ಸಾರೋದ್ಧಾರ ಹನುಮಂತ ದೇವರ ಸಾಹಿತ್ಯದಲ್ಲಿ ಇದು ಹೇಳುವ ಒಂದು ಇಚ್ಛೆ ಇತ್ತು. ಅದಕ್ಕಾಗಿ ಇದೊಂದು ಡೆಫಿನೇಷನ್ ಅನ್ನು ಹೇಳಿದೆ. ಈಗ ನಾವು ನಮ್ಮ ಇವತ್ತಿನ ಕೊಟ್ಟ ಒಂದು ಟಾಪಿಕ್ 16ನೇ ಗೀತೆ 16ನೇ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ.
ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು. ದೈವಿ ಸಂಪತ್ತು ಅಂದರೆ ದೇವತೆಗಳಿಗೆ ಸಂಬಂಧಿಸಿದ್ದು ಅಥವಾ ಸಾತ್ವಿಕ ಸಂಪತ್ತು. ಆಸುರಿ ಸಂಪತ್ತು ಅಂದರೆ ದೈವದ ವಿರುದ್ಧವಾದ ಸಂಪತ್ತೆಲ್ಲವೂ ಆಸುರಿ ಸಂಪತ್ತು. ಇದು ಈ ಒಂದು 16ನೇ ಅಧ್ಯಾಯದ ಒಂದು ಟೈಟಲ್ ಅಂತ ಹೇಳ್ತೇವೆ, ದೈವಾಸುರ ಸಂಪತ್ ವಿಭಾಗ ಯೋಗ. ದೈವಿ ಸಂಪತ್ತಿನಲ್ಲಿ ನಾವು ಸಾತ್ವಿಕ ಗುಣಗಳನ್ನು ನೋಡಲಿಕ್ಕೆ ಸಿಗ್ತದೆ, ಆಸುರಿ ಸಂಪತ್ತಿನಲ್ಲಿ ಆಸುರಿ ಗುಣಗಳನ್ನು ನೋಡುವ ಒಂದು ಯೋಗ ಸಿಗ್ತದೆ. ಈಗ ನಾವೆಲ್ಲರೂ ವಿಚಾರ ಮಾಡಿ, ನಾವೆಲ್ಲರೂ ಸದ್ಭಕ್ತರು, ಭಗವಂತನ ಭಕ್ತರು, ಆಸ್ತಿಕರು. ಇಲ್ಲಿ ನೆರೆದದ್ದು ಕಾರಣ ಅಂದರೆ ನಾವು ಭಗವಂತನ ಬಗ್ಗೆ ಮಹಿಮೆಯನ್ನು ಕೇಳೋದಕ್ಕೆ ನಾವು ಇಲ್ಲೆಲ್ಲ ನೆರೆದದ್ದು. ನಮಗೆ ಯಾಕೆ ಬೇಕು ಆಸುರಿ ಸಂಪತ್ತು, ರಾಕ್ಷಸಿ ಸಂಪತ್ತು, ಆಸುರಿ ಸಂಪತ್ತು? ನಮ್ಗೆ ಯಾಕೆ ಅದರ ಗೋಜು? ದೈವಿ ಸಂಪತ್ತು ಓದೋಣ ಸಾಕು ಇಷ್ಟು. ಆದರೆ ಭಗವಂತ ಹೇಳ್ತಾನೆ, ಕರ್ಮವನ್ನೂ ನೋಡಬೇಕು, ಅಕರ್ಮವನ್ನೂ ನೋಡಬೇಕು, ವಿಕರ್ಮವನ್ನು ನೋಡಬೇಕು. ಗಹನಾ ಕರ್ಮಣೋ ಗತಿ ಬೋಧೈವಂ ಕರ್ಮಶ್ಚ ಅಕರ್ಮಶ್ಚ ಬೋಧವ್ಯಂ ವಿಕರ್ಮಣಶ್ಚ ಬೋಧವ್ಯಂ ಗಹನಾ ಕರ್ಮಣೋ ಗತಿ. ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಕೂಡ ಈ ಕರ್ಮದ ಗತಿ ಸಿಗೋದು ಬಹಳ ಕಷ್ಟ. ಅಂತಹ ಒಂದು ದಿಕ್ಕಿನಲ್ಲಿ ಯಾವುದನ್ನು ಬಿಡಬೇಕು, ಯಾವುದನ್ನು ಪಡೆಯಬೇಕು, ಇದು ತಿಳಿಯೋದಕ್ಕೆ ನಮಗೆ ಈ ದೈವಾಸುರ ಸಂಪತ್ತು ವಿಭಾಗ ಯೋಗ ಅಂದರೆ ಆಸುರಿ ಸಂಪತ್ತು ನಾವು ತಿಳ್ಕೋಬೇಕು, ದೈವಿ ಸಂಪತ್ತು ಕೂಡ ನಾವು ತಿಳ್ಕೋಬೇಕು. ಮೊದಲನೆಯದು ಶ್ರೀ ಭಗವಂತನ ವಾಕ್ಯದಿಂದಲೇ ಶುರುವಾಗುತ್ತೆ. ಶ್ರೀ ಭಗವಾನ್ ವಾಚ. ಭಗವಂತನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಯುದ್ಧದಲ್ಲಿ ಅರ್ಜುನನಿಗೆ ಗೀತೋಪದೇಶವನ್ನು ಭಗವಂತ ಮಾಡ್ತಾ ಇದ್ದಾನೆ. ಕೆಲವರಿಗೆ ಸಂಶಯ ಗೊಂದಲ ಬರಬಹುದು, ಯುದ್ಧದ ಕಾಲದಲ್ಲಿ ಅನೇಕ ಭಗವದ್ಗೀತೆಯನ್ನು ಹೇಳಲು ಸಾಧ್ಯ? ಅದು ಭಗವಂತನ ಮಾಯೆ. ಭಗವಂತ ಎಲ್ಲರನ್ನೂ ಸ್ತಂಭೀಭೂತನನ್ನಾಗಿ ಮಾಡಿ ಅರ್ಜುನನಿಗೆ ಇದನ್ನು ಹೇಳಿರಬಹುದು. ಸುಮಾರಾಗಿ ಇದು ಒಂದು 18 ನಿಮಿಷದ ಒಳಗೆ ಭಗವಂತ ಅರ್ಜುನನಿಗೆ ಭಗವದ್ಗೀತೆ ಉಪದೇಶವನ್ನು ಮಾಡಿರಬಹುದು ಅನ್ನೋ ಒಂದು ಅಂದಾಜು. ಯಾಕೆ ಅಂದರೆ ಅರ್ಜುನ ಸಾಮಾನ್ಯನಲ್ಲ, ಇಂದ್ರಾವತಾರ. ಆ ಅರ್ಜುನನಿಗೆ, ಇಂದ್ರಾವತಾರನಿಗೆ ಹೇಳುವ ಒಂದು ಅವಶ್ಯಕತೆ ಏನಿಲ್ಲ, ಅದನ್ನು ಸ್ಮೃತಿಗೆ ತಂದು ಕೊಡುವ ಒಂದು ಕೆಲಸ ಭಗವಂತ ಮಾಡಿದ್ದಾನೆ. ಅದರಲ್ಲಿ ಭಗವಂತ ಅಂದರೆ ಸರ್ವೇ ಸಾಮಾನ್ಯ ಭಗವಂತ. ನಾವು ಯಾರಿಗೆ ಭಗವಂತ ಅನ್ನಬೇಕು? ಯಾಕೆ ಅವನಿಗೆ ಭಗವಂತ ಅನ್ನಬೇಕು? ಯಾಕೆ ನನಗೆ ಭಗವಂತ ಅನ್ನಬಾರದು? ಈ ಪ್ರಶ್ನೆ ಬರ್ತದೆ. ಭಗವಾನ್, ವಾನ್ ಪ್ರತ್ಯಯ, ಭಗವಾನ್ನಲ್ಲಿ ವಾನ್ ಪ್ರತ್ಯಯ. ಗುಣವಾನ್, ವಾನ್ ಎಲ್ಲಿ ಬರುತ್ತೆ? ಅವನಿಗೆ ಗುಣ ಇದೆ. ರೂಪವಾನ್, ಯಾರಿಗೆ ರೂಪವಿದೆ ರೂಪವಾನ್. ಧನವಾನ್, ಯಾರ ಹತ್ರ ಧನ ಇದೆ ಅವನು ಧನವಾನ್. ಗುಣ ಯಾರ ಹತ್ರ ಇದೆ ಅವನು ಗುಣವಾನ್. ಭಗ ಯಾರ ಹತ್ರ ಇದೆ ಅವನು ಭಗವಾನ್. ಈಗ ಪ್ರಶ್ನೆ ಬಂತು, ಭಗ ಅಂದರೆ ಏನು? ಭಗ ಈ ಶಬ್ದ ಭಾಗ್ಯದಿಂದ ಬಂದದ್ದು. ಭಾಗ್ಯ ಅಂದರೆ ಏನು? ಮತ್ತೆ ಮುಂದಿನ ಪ್ರಶ್ನೆ, ಯಾರಿಗೆ ಭಾಗ್ಯ ಇದೆ? ಭಾಗ್ಯ ಅಂದರೆ ಯಾವನ ಹತ್ರ ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಭಾಗ್ಯ ಇದೆಯೋ ಅವನ ಭಾಗ್ಯ. ನಮ್ಮ ಹತ್ರ ಕೂಡ ಭಾಗ್ಯ ಇದೆ, ನನ್ನ ಹತ್ರ ಕೂಡ ಕಾರ್ ಇದೆ, ನನ್ನ ಹತ್ರ ಮನೆ ಇದೆ, ನನ್ನ ಪರ್ಸಲ್ಲೂ ದುಡ್ಡಿದೆ. ನಾನು ಭಗವಾನ್ ಆಗುತ್ತೇನೆ? ಆಗೋದಿಲ್ಲ. ಯಾಕೆ ಅಂದರೆ ಭಗವಾನ್ ಅಂತ ಹೇಳಿ ನಾವು ಭಾಗವತದ ಡೆಫಿನೇಷನ್ ನೋಡಿದ್ದೆವು, ಅದೇ ತರ ನಾವು ಭಗವಾನ್ ಡೆಫಿನೇಷನ್ ಕೂಡ ನೋಡಬೇಕು. ಭಗವಾನ್ ಡೆಫಿನೇಷನ್ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಸ್ತ್ರೀಹ ಜ್ಞಾನ ವಿಜ್ಞಾನ ಯೋಶ್ಚ ಷಣ್ಣಾಂ ಭಗ ವಿಧೀರಿಣಃ. ಯಾರ ಹತ್ರ ಈ 6 ಗುಣಗಳಿದೆ, ಯಾರ ಹತ್ರ ಈ 6 ಕ್ವಾಲಿಟೀಸ್ ಇದೆ, ಅವನು ಭಗವಾನ್. ಐಶ್ವರ್ಯಸ್ಯ, ಐಶ್ವರ್ಯ ಎಂತ ಐಶ್ವರ್ಯ ಇರಬೇಕು? 14 ಲೋಕಗಳ ಒಂದು ಆಸ್ತಿ ಭಗವಂತನಿಗೆ. ಅದು ಅನಂತ ಕಾಲದಿಂದ ಅನಂತ ಕಾಲದವರೆಗಿನ ಆಸ್ತಿ, ಅದು ಐಶ್ವರ್ಯ. ನಮ್ಮಂತಹ ಐಶ್ವರ್ಯ ಅದು ಐಶ್ವರ್ಯ ಅಲ್ಲ. ಇದು ಟೆಂಪರರಿ ಐಶ್ವರ್ಯ, ಬರ್ತದೆ ಹೋಗ್ತದೆ. ಭಗವಂತನಿಗೆ ಆ ಥರದ ಯಾವ ಪ್ರಶ್ನೆಗಳು ಇಲ್ಲ. ಅವನಿಗೆ ಅನಂತದಿಂದ ಅನಂತ ಕಾಲದವರೆಗೆ ಈ ಐಶ್ವರ್ಯ. ಅದಕ್ಕೆ ಅವನಿಗೆ ಅಚ್ಯುತ ಅಚ್ಯುತ ಅಂತ ಕರೀತೇವೆ, ಯಾಕಂದ್ರೆ ಚ್ಯುತಿ ಇಲ್ಲದವನು ಅಚ್ಯುತ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಪರಾಕ್ರಮ. ಯಾವುದಾದರೂ ಯುದ್ಧದಲ್ಲಿ ಭಗವಂತ ಸೋತ, ರಾವಣನಿಂದ ಸೋತ ಅಥವಾ ಹಿರಣ್ಯಕಶ್ಯಪುವಿನ, ಈ ತರದ ಉದಾಹರಣೆ ಭಗವಂತನಲ್ಲಿ ಎಲ್ಲಿಯೂ ಕಾಣಸಿಗುವುದಿಲ್ಲ. ಅಂದರೆ ಅವನ ಪರಾಕ್ರಮ, ಅವನ ಒಂದು ಯಶಸ್ಸು ಅದು ಪ್ರತಿಫಲಿಸುತ್ತದೆ. ಸಮಗ್ರಸ್ಯ ವೀರ್ಯಸ್ಯ, ಅವನ ಪರಾಕ್ರಮ, ಯಶ. ಯಶ ಅವನಿಗೆ ಯಾವಾಗಲೂ ಯಶ, ಎಲ್ಲಿದ್ದರೂ ಯಶ.
ನರಕದಲ್ಲಿದ್ದರೂ ಅವನಿಗೆ ಸುಖ. ಯಾಕಂದ್ರೆ ಭಗವಂತನ ವ್ಯಾಪ್ತಿ ಎಲ್ಲ ಕಡೆ ಇರೋದ್ರಿಂದ ಭಗವಂತ ಡೌಟ್ ಬರ್ತದೆ, ನರಕದಲ್ಲಿ ಇದ್ದಾನೋ ಇಲ್ಲೋ, ಭಗವಂತ ಗಟಾರ್ನಲ್ಲಿ ಇದ್ದಾನೋ ಇಲ್ಲೋ, ಭಗವಂತ ಇನ್ನಾರು ಕೊಳಚೆ ನೀರಿನಲ್ಲಿ ಇದ್ದಾನೋ ಇಲ್ಲೋ, ಯಾಕಂದ್ರೆ ವ್ಯಾಪ್ತಿ ಇದೆ ಭಗವಂತನಿಗೆ. ಅದೇಗೆ ಸಾಧ್ಯ ಅಂದ್ರೆ ಆಕಾಶ ಒಂದು ಉದಾಹರಣೆ. ಆಕಾಶ ಎಲ್ಲ ಕಡೆ ಇದೆ, ಆದರೆ ಅಲಿಪ್ತವಾಗಿದೆ. ಯಾವುದಕ್ಕೂ ಲಿಪ್ತವಾಗಿಲ್ಲ ಆಕಾಶ. ಇದೇ ಆಕಾಶದಿಂದ ಭಗವಂತ ಎಲ್ಲಿದ್ದರೂ ಕೂಡ ಅವನು ಸುಖವನ್ನೇ ಅನುಭವ ಮಾಡ್ತಾನೆ. ಅದು ನರಕದಲ್ಲಿರಬಹುದು, ಸ್ವರ್ಗದಲ್ಲಿರಬಹುದು, ಮೋಕ್ಷದಲ್ಲಿರಬಹುದು, ಭೂಮಿಯಲ್ಲಿರಬಹುದು, ಅಥವಾ ಯಾವುದಾದ್ರೂ ಲೋಕದಲ್ಲಿ ಇರಬಹುದು. ಪಾತಾಳ, ತಲಾತಲ, ಪಾತಾಳ ಅಥವಾ ಮೇಲಿನ ಬಲೆ ಸ್ವಹಲೋಕ, ತಪೋಲೋಕ, ಜನೋಲೋಕ, ಎಲ್ಲ ಲೋಕಗಳಲ್ಲಿ ಈ ಐಶ್ವರ್ಯ ಭಗವಂತನಿಗೆ ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಇನ್ಫಿನಿಟಿ ಟು ಇನ್ಫಿನಿಟಿ ಅಂತಲೇ ಹೇಳ್ತೇವೆ. ಅದು ಯಶಸ್ಸಃ ಶ್ರೀಯ ಅಂದರೆ ಸಂಪತ್ತು. ಭಗವಂತನಿಗೆ ಸಂಪತ್ತು ಇವತ್ತು ಇದೆ, ನಿನ್ನೆ ಇತ್ತು, ನಾಳೆ ಇರೋದು ಈ ಪ್ರಶ್ನೆ ಇಲ್ಲ. ಭಗವಂತನಿಗೆ ಸಂಪತ್ತು ಯಾವಾಗಲೂ ಇದೆ. ಅದಕ್ಕೆ ಶ್ರೀ ಭಗವಾನ್ ವಾಚ. ಭಗವಂತನ ಜೊತೆ ಶ್ರೀ ಅಂದ್ರೆ ಲಕ್ಷ್ಮೀ ತತ್ವ, ಅದು ಯಾವಾಗಲೂ ಭಗವಂತನ ಜೊತೆ ಇದ್ದದ್ದೇ. ಅಂದರೆ ಐಶ್ವರ್ಯ ಯಶಸ್ಸ ಶ್ರೀಯ ಜ್ಞಾನ ವಿಜ್ಞಾನ. ಜ್ಞಾನ, ನಮಗೂ ಜ್ಞಾನ ಇದೆ, ನಮಗೂ ಸಾಮಾನ್ಯ ಎಲ್ಲಿ ತರಕಾರಿ ಚೀಪ್ ಸಿಗ್ತದೆ, ಎಲ್ಲಿ ಇನ್ನೊಂದು ಏನೋ ಸಿಗ್ತದೆ, ಈ ಜ್ಞಾನ ನಮಗೂ ಇದೆ. ಈ ಜ್ಞಾನ ಅಲ್ಲ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನ ದರ್ಶನಂ ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತದೋನ್ಯಥಾ. ಜ್ಞಾನ ಎದಕ್ಕೆ ಅನ್ನಬೇಕು ನಾವು ತಿಳ್ಕೋಬೇಕು. ಯಾವ ಜ್ಞಾನ ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ ಅದು ಮಾತ್ರ ಜ್ಞಾನ. ಇನ್ನು ಯಾವುದು ಅಜ್ಞಾನದಂತೆ ತಿಳ್ಕೋಬೇಕು. ನಾವು ಲೌಕಿಕದಲ್ಲಿ ಒಳ್ಳೆ ಮನೆ ಕಟ್ತೇವೆ, ಒಳ್ಳೆ ದುಡ್ಡು ಮಾಡ್ತೇವೆ, ಅಥವಾ ಒಳ್ಳೆ ಶೇರ್ ಮಾರ್ಕೆಟ್ ಅಲ್ಲಿ ನನಗೆ ಎಂದೂ ಲಾಸ್ ಆಗಿಲ್ಲ, ಇದು ಜ್ಞಾನವಲ್ಲ. ಅಥವಾ ನಾನು ಇನ್ನೂ ಡಾಕ್ಟರ್ ಆಗಿದ್ದೇನೆ, ನಾನು ಇಂಜಿನಿಯರ್ ಆಗಿದ್ದೇನೆ, ಇದು ಜ್ಞಾನವಲ್ಲ. ಯಾವ ಜ್ಞಾನ ಭಗವಂತನ ಸಾಕ್ಷಾತ್ಕಾರ ಮಾಡೋದಕ್ಕೆ ಸಹಾಯ ಮಾಡ್ತದೆ. ಜೀವನದಲ್ಲಿ ಕೂಡ ಇಷ್ಟೇ. ಧರ್ಮ ಅಧರ್ಮದ ಡೆಫಿನೇಷನ್ ಬಹಳ ಸಿಂಪಲ್ ಆಗಿದೆ. ಸಿಂಪಲ್ ಹಾಕೊಂಡ್ರೆ ಯಾವ ಕಾರ್ಯ ಮಾಡೋಣರಿಂದ ನಮಗೆ ಭಗವಂತನ ತತ್ವ ಸಿಗುತ್ತದೆ, ಯಾವ ಕಾರ್ಯ ಮಾಡದೆ ನಮಗೆ ಭಗವಂತನ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತದೆ, ಅದು ಮಾತ್ರ ಧರ್ಮ. ಮಿಕ್ಕಿದ್ದು ಯಾವುದು ಧರ್ಮವಲ್ಲ. ಇಷ್ಟೇ ಸಿಂಪಲ್ ಡೆಫಿನೇಷನ್. ಅದು ಯಾಕೆ ನೀವು ಪ್ಯಾಂಟ್ ಹಾಕಿದ್ದೀರಾ, ಶರ್ಟ್ ಹಾಕಿದ್ದೀರಾ, ಯಾವುದಕ್ಕೂ ಏನೂ ಸಂಬಂಧವಿಲ್ಲ. ನಿಮಗೆ ಯಾವುದಾದ್ರೂ ಒಂದು ಕಾರ್ಯ ಮಾಡಿದರೆ, ನೀವು ಟೀಚರ್ ಆಗಿರ್ಬೋದು, ಚೆಮ್ಮಾರ ಆಗಿರ್ಬೋದು, ಬಡಿಗಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಕಂಬಾರ ಆಗಿರ್ಬೋದು, ಯಾರು ಏನಾದರೂ ಕೆಲಸ ಮಾಡಲಿ, ಆ ಕೆಲಸ ಭಗವಂತನ ನಿಷ್ಠೆ, ಭಗವಂತನ ಸೇವೆ, ಭಗವಂತನಿಗಾಗಿ ಅಂತ ಮಾಡಿದಾಗ ಅದು ಧರ್ಮ ಆಗ್ತದೆ. ಹೀಗಾಗಿ ಎಲ್ಲರಿಗೂ ಮೋಕ್ಷದ ಸಾಧ್ಯತೆ ಇದೆ. ಇದನ್ನು ಘಂಟಾಘೋಷವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಜ್ಞಾನ ವಿಜ್ಞಾನ ಯೋಶ್ಚ ಷಣ್ಣಾಂ. ಯಾರ ಹತ್ರ ಈ 6 ಗುಣಗಳಿದೆ ಅವನಿಗೆ ನಾವು ಭಗವಾನ್ ಅಂತ ಕರೀತೇವೆ. ಇದು ಈ ಗುಣಗಳು ಭಗವಂತನಲ್ಲಿ ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಇದೆ. ಹೀಗಾಗಿಬಿಟ್ಟು ಇದು ಭಗವಾನ್, ಶ್ರೀ ಭಗವಾನ್ ವಾಚ. ಇದು ಮೊದಲನೆಯ ಒಂದು ಶ್ಲೋಕಕ್ಕೆ ಶುರು ಮಾಡುವ ಒಂದು ಪೀಠಿಕೆ. ದೈವಾಸುರ ಸಂಪದ್ ವಿಭಾಗ ಯೋಗ ಹಾಗೂ ಶ್ರೀ ಭಗವಾನ್ ವಾಚ. ಅದರಲ್ಲಿ ಮೊದಲನೇ ಶ್ಲೋಕ ಅಭಯಂ. ಇದರಲ್ಲಿ ಏನಿದೆ? ದೈವಾಸುರ ಸಂಪತ್ತು ವಿಭಾಗದಲ್ಲಿ ಭಗವಂತ 26 ಗುಣಗಳನ್ನು ದೈವಿ ಸಂಪತ್ತು ಅಂತ ಹೇಳಿದ್ದಾನೆ. ಮಿಗಿತ ಗುಣಗಳನ್ನು ಅದೈವಿ ಸಂಪತ್ತು ಅಥವಾ ಆಸರಿ ಸಂಪತ್ತು ಅಂತ ನಾವು ಕರೀಬಹುದು. ಯಾವುದಿದು ದೈವಿ ಸಂಪತ್ತು? 26 ಗುಣಗಳು. ಯಾವುವು 26 ಗುಣಗಳು? ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಮೊದಲನೆಯದು ಅಭಯಂ. ಓದ್ತೇನೆ ಒಂದು ಶ್ಲೋಕ, ಆಮೇಲೆ ಒಂದೊಂದಾಗಿ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಭಗವದ್ಗೀತೆ ಎಂಥ ಒಂದು ಗ್ರಂಥ ಅಂದರೆ, ನಾನು ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ, ಸುಮ್ಮನೆ ಪುಸ್ತಕ ನೋಡಿ ಓದೋದಲ್ಲ. ಎಷ್ಟು ಸಾರಿ ಭಗವದ್ಗೀತೆಯನ್ನು ನೀವು ತೆಗೆದು ಓದ್ತೀರಾ ಅಷ್ಟು ಸಾರಿ ಹೊಸ ಹೊಸ ಅರ್ಥ ಪ್ರತಿಯೊಂದು ಶಬ್ದಕ್ಕೂ ಬರ್ತದೆ, ಪ್ರತಿ ಅಕ್ಷರಕ್ಕೂ ಬರ್ತದೆ. ಅದರಲ್ಲಿ ಚ, ತು, ಇವ, ಏವ ಈ ಅವ್ಯಯ ಪದಗಳಿಗೂ ಕೂಡ ಈ ಭಗವದ್ಗೀತೆಯಲ್ಲಿ ಅಷ್ಟೊಂದು ಸುಂದರ ಅರ್ಥಗಳಿದೆ. ಆ ಅರ್ಥಗಳು ಪ್ರತಿ ಸಾರಿ ಹೊಸ ಹೊಸ ಅರ್ಥ ಬರ್ತದೆ. ನಿಜವಾದ ಅನುಭವದಿಂದ ಹೇಳ್ತಾ ಇದ್ದೇನೆ. ನಾನು ಇವತ್ತು ಭಗವದ್ಗೀತಾ ಓದಿದ ಒಂದು ಅರ್ಥ ಆಗ್ತದೆ, ನಾಳೆ ಮತ್ತೆ ಇದೇ ಶ್ಲೋಕಕ್ಕೆ ಮತ್ತೆ ಇನ್ನೂ ಹೊಸ ಅರ್ಥ ಆಗ್ತದೆ, ನಾಡಿದ್ದು ಇನ್ನೂ ಬೇರೆ ಅರ್ಥ ಆಗ್ತದೆ. ಇಂಥ ಒಂದು ವರ್ಸಟೈಲ್ ಡೈನಾಮಿಕ್
ಇದು ಟೆಕ್ಸ್ಟ್ ಅಂದ್ರೆ ಭಗವಂತನ ಶ್ರೀಮುಖದಿಂದ ಬಂದದ್ದು. ಯಾರಾದ್ರೂ ಮನುಷ್ಯರು ಏನೋ ಮಾಡಿದ್ರೆ ಏನಾದ್ರು ತಪ್ಪಿರಬಹುದು, ಅಥವಾ ಗ್ರಾಮರ್ ಮಿಸ್ಟೇಕ್ ಇರಬಹುದು, ಇನ್ನೊಂದೇನೋ ಇರಬಹುದು, ಅಥವಾ ಒಂದು ಸುಮ್ಮನೆ ಉದ್ದದಾಗಿ ಹೇಳಿರಬಹುದು, ಒಂದೇ ಮಾತನ್ನು ಬಹಳ ದೊಡ್ಡದಾಗಿ ಹೇಳಿರಬಹುದು, ಅಥವಾ ಒಂದನ್ನು ಸಂಕ್ಷಿಪ್ತವಾಗಿ ಹೇಳಿರಬಹುದು. ಇದರಲ್ಲಿ ಅದು ಯಾವುದೇ ತರಹದ ಗೊಂದಲವಿಲ್ಲ. ಅತಿ ಸುಂದರವಾಗಿ ಪ್ರತಿಯೊಂದು ಶಬ್ದವನ್ನು, ಪ್ರತಿಯೊಂದು ಅಕ್ಷರವನ್ನು ಅಷ್ಟೇ ಒಂದು ಸೌಂದರ್ಯದಿಂದ ಬಳಸಿರುತ್ತಂತ ಒಂದು ಗ್ರಂಥ ಇದು ಗೀತೆಯ ಗ್ರಂಥ. ಎಲ್ಲರೂ ದಯವಿಟ್ಟು ಓದಿರಿ. ಕೆಲವರು ತಿಳ್ಕೊತಾರೆ ಓದಿದರೆ ಇದು ನಮ್ಗೆ ಏನು ಉಪಯೋಗ ಇಲ್ಲ. ಈ ಭಗವದ್ಗೀತೆಯ ಜ್ಞಾನ 5,000ಗಳ ಹಿಂದೆ ಎಷ್ಟು ಉಪಯೋಗ ಇತ್ತು, ಇವತ್ತಿಗೂ ಅಷ್ಟೇ ಉಪಯೋಗ ಇದೆ. ನೀವು ಯಾವುದಾದ್ರೂ ಒಂದು ಶಬ್ದವನ್ನು ಹೇಳಿ, ಯಾವುದಾದ್ರೂ ಒಂದು ಅರ್ಥವನ್ನು ತೆಗೀರಿ, ಅದು ಇವತ್ತಿಗೆ ರೆಲೆವೆಂಟ್ ಆಗ್ತದೆ. ನೀವು ಬೇಕಾದ್ರೆ ನೀವು ಜೀವನದಲ್ಲಿ ಮಾಡಿ ನೋಡಬಹುದು. ಅಂತಹ ಒಂದು ಸುಂದರ ಗ್ರಂಥ ಭಗವದ್ಗೀತೆ. ಇದು ನನಗೆ ಗುರುಮುಖೇನ ಕಲಿಯುವ ಒಂದು ಮಹಾನ್ ಯೋಗ ಬಂತು. ಗುರುತಿಲ್ಲ, ಯಾವುದೋ ನಮ್ಮ ತಂದೆ ತಾಯಿಗಳು ಅಜ್ಜ ಅಜ್ಜಿದ್ರು ಯಾರೋ ಮಾಡಿರೋ ಒಂದು ಪುಣ್ಯ ಇವತ್ತು ನನ್ನವರೆಗೆ ಬಂದು ಮುಟ್ಟಿದೆ. ಇದು ಗುರು ಕೃಪೆ ಅಷ್ಟೇ, ಇನ್ನೇನು ನನ್ನ ಜ್ಞಾನ ಇದರಲ್ಲಿ ಯಾವುದೂ ಇಲ್ಲ. ಅಭಯಂ ಅಭಯಂ ಸತ್ವ ಸಂಶುದ್ಧಿರ್ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಯವು. ಮೊದಲನೇ ಶ್ಲೋಕ ಆಗಿದೆ. ಅಭಯಂ, ಅಭಯ ಅಂದ್ರೆ ಏನು? ಸುಮ್ಮನೆ ನಾವು ಹೇಳ್ತೇವೆ ಅಭಯ ಅಭಯ ಅಂತ ಹೇಳಿದ್ರು. ಅಭಯ ಅಂದ್ರೆ ಏನು? ಅಭಯ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೀತಾರೆ. ಯಾಕೆ ನಮಗೆ ದೊಡ್ಡವರ ಒಂದು ಸಹವಾಸ ಬೇಕು, ದೊಡ್ಡವರ ಗ್ರಂಥಗಳು ಬೇಕು, ಯಾಕೆ ಗುರುಗಳು ಬೇಕು ಅಂದ್ರೆ ಅಭಯ ಅಂದ್ರೆ ಯಾರು ಡೆಫಿನೇಷನ್ ಹೇಳಲಿಕ್ಕೆ ಆಗೋದಿಲ್ಲ. ಆಗ ರಾಘವೇಂದ್ರ ಸ್ವಾಮಿಗಳು ಅಥವಾ ಇನ್ನೂ ಯಾವುದಾದ್ರು ಮಹಾನ್ ಶಂಕರಾಚಾರ್ಯರಿದ್ದಾರೆ, ಟೀಕಾಚಾರ್ಯರಿದ್ದಾರೆ, ಬಹಳಷ್ಟು ಜನ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ಮಧ್ವಾಚಾರ್ಯರಿದ್ದಾರೆ. ಅವರೆಲ್ಲರೂ ಅರ್ಥ ಸುಂದರವಾದ ಅರ್ಥವನ್ನು ತೆಗೆದುಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಪರಸ್ಪರ ಭಯ ಇತ್ತು ಅಂದರೆ ನನ್ನನ್ನು ನೋಡಿದರೆ ಇನ್ನೊಬ್ಬರಿಗೆ ಭಯ ಬರಬಾರ್ದು, ನನ್ನ ಇರುವಿನಿಂದ ಇನ್ನೊಬ್ಬರಿಗೆ ಭಯ ಬರಬಾರ್ದು, ಅದೇ ತರ ಅವರಿಂದ ನನಗೆ ಭಯ ಬರಬಾರ್ದು. ನಾವು ವಶಿಷ್ಠರ ಆಶ್ರಮ, ವಿಶ್ವಾಮಿತ್ರರ ಆಶ್ರಮ, ಕೌಶಿಕ ಋಷಿಗಳ ಆಶ್ರಮ ಅಂತ ಕೇಳ್ತೇವೆ. ಆ ಆಶ್ರಮದಲ್ಲಿ ಹುಲಿಗಳು ಬರ್ತಿತ್ತು, ಕುರಿಗಳು ಬರ್ತಿತ್ತು, ಆಕಳು ಇರ್ತಿತ್ತು, ಭಯ ಇರ್ತಾ ಇರಲಿಲ್ಲ. ಆ ಸಾಮರಸ್ಯದಿಂದ ಇರುತ್ತಿದ್ದು. ಯಾಕೆ ಅಂದ್ರೆ ಪರಸ್ಪರ ಭಯವಿಲ್ಲ. ಆ ಪರಸ್ಪರ ಭಯ ವಿರದ ಒಂದು ಏನು ಸ್ಥಿತಿ ಏನಿದೆ ಅದು ಅಭಯ. ಅಥವಾ ಅ ಪ್ಲಸ್ ಭಯ ಬೇರೆ ಮಾಡಿದರೆ, ಅ ಅಂದ್ರೆ ಭಗವಂತ. ಅಕ್ಷರಮಾಲೆಯಲ್ಲಿ ಮೊದಲನೇ ಅಕ್ಷರ ಅ ಏನಿದೆ ಅದು ಭಗವಂತನ ಹೆಸರು. ಭಗವಂತನ ಹೆಸರು ಇಲ್ಲದ್ದು ಯಾವುದೂ ಇಲ್ಲ, ಯಾವ ಅಕ್ಷರವೂ ಇಲ್ಲ, ಯಾವ ಶಬ್ದವೂ ಇಲ್ಲ. ಭಯಂ, ಅಂದರೆ ಭಗವಂತ. ಭಗವಂತನ ಬಗ್ಗೆ ಸ್ವಲ್ಪ ಭಯವಿರಲಿ, ಭಗವಂತನ ಬಗ್ಗೆ ಸ್ವಲ್ಪ ಗೌರವವಿರಲಿ. ಹಾಗೂ ಸುಂದರವಾಗಿ ನಾವು ಇದನ್ನು ಇಟ್ಕೋಬಹುದು. ಅಭಯಂ, ಅಭಯಂ ಸತ್ವ ಸಂಶುದ್ಧಿ. ಸತ್ವ ಸಂಶುದ್ಧಿ ಅಂದರೆ ಏನು? ಸತ್ವ ಸಂಶುದ್ಧಿ ಅಂದರೆ ಆತ್ಮದ ಪ್ರಸನ್ನತೆ. ಯಾವಾಗಲೂ ಏಕಪ್ರಕಾರವಾಗಿ ನಾವು ಆತ್ಮದಲ್ಲಿ ಶಾಂತಿ, ಆತ್ಮದಲ್ಲಿ ಆನಂದ, ಆತ್ಮದಲ್ಲಿ ಒಂದು ಸ್ಥಿರತೆ ಯಾರಿಗೆ ಇದೆ ಅವರು ಸತ್ವ ಸಂಶುದ್ಧರಾಗಿ ಇರ್ತಾರೆ. ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಗೇಲಿ ಮಾಡೋದು, ಇನ್ನೊಬ್ಬರನ್ನು ಕಂಡು ಅಸಹ್ಯ ಪಡುವುದು, ಇದೆಲ್ಲವೂ ಸತ್ವ ಸಂಶುದ್ಧಿಯ ಲಕ್ಷಣಗಳಲ್ಲ. ಇದರ ವಿರುದ್ಧವಾದದ್ದು ಮನಃಪ್ರಸನ್ನತೆ, ಮನಃಶಾಂತತೆ, ಇದು ಸತ್ವ ಸಂಶುದ್ಧಿ. ಅಭಯಂ ಸತ್ವ ಸಂಶುದ್ಧಿ. ಜ್ಞಾನಯೋಗ ವ್ಯವಸ್ಥಿತಿ. ಜ್ಞಾನಯೋಗ ವ್ಯವಸ್ಥಿತಿ ಅಂದರೆ ಜ್ಞಾನ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದು. ಯಾವುದಾದ್ರೂ ಜ್ಞಾನ ಕಾರ್ಯ ಆಗಿರಬಹುದು, ನಮಗೆ ತಪೋಜ್ಞಾನವಾಗಿರ್ಬೋದು, ಅಥವಾ ಅಭಯದಾನವಾಗಿರ್ಬೋದು. ಅಭಯದ ಇನ್ನೊಂದು ಮುಖ ಅಂದರೆ ಅಭಯ ನಮಗೆ ಎಲ್ಲ ಗೃಹಸ್ಥರಿಗೆ ದಾನ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ನಾನು ದ್ರವ್ಯದಾನ ಮಾಡಬಹುದು, ನಾನು ಮತ್ತೆ ಇನ್ನೇನಾದ್ರು ಭೂದಾನ ಮಾಡಬಹುದು, ಗೋದಾನ ಮಾಡಬಹುದು, ಇನ್ನೊಂದೇನೋ ಒಂದು ವಸ್ತ್ರದಾನ ಮಾಡಬಹುದು. ಇದು ಗೃಹಸ್ಥರಿಗೆ. ಆದರೆ ಸನ್ಯಾಸಿಗಳಿಗೆ ಪಾಪ ಏನು ದಾನ ಮಾಡುವಂತಿಲ್ಲ. ಎರಡೇ ದಾನಗಳು ಅವರಿಗೆ. ಒಂದು ವಿಹಿತವಾದದ್ದು, ಒಂದು ಜ್ಞಾನದಾನ, ಇನ್ನೊಂದು ಅಭಯದಾನ. ಒಂದು ಜ್ಞಾನವನ್ನು ಅವರು ಹೇಳಿಕೊಡಬಹುದು, ಇನ್ನೊಂದು ಅಭಯವನ್ನು ಹೇಳಿಕೊಡಬಹುದು. ಇದು ಬಿಟ್ಟು ಸನ್ಯಾಸಿಗಳ ಯಾವುದೇ ದಾನ ಮಾಡುವ ಹಕ್ಕಿಲ್ಲ. ಯಾವುದೇ ತುಳಸಿಯ ಎಲೆ ಕೂಡ ತೆಗೆಯುವ ಹಕ್ಕು ಅವರಿಗಿಲ್ಲ. ಯಾರಾದರೂ ತೆಗೆದುಕೊಡ್ತಾರೆ, ಏರಿಸ್ತಾರೆ, ಇದ್ರೆ ಇಲ್ಲ, ಬಾಗಿಂದ ತುಳಸಿ ಅನ್ನೋದು ಅಷ್ಟೇ. ಅಭಯಂ ಸತ್ವ ಸಂಶುದ್ಧಿಯಲ್ಲಿ ಜ್ಞಾನಯೋಗ ವ್ಯವಸ್ಥಿತಿ. ಈ ಜ್ಞಾನ ಯಾವ ಯಾವ ಥರದ ಜ್ಞಾನ ಇದೆ? ಬೇರೆ ಬೇರೆ ಥರದ್ದು. ಅಂದರೆ ಯಾವ ಜ್ಞಾನದಿಂದ ನಮಗೆ ವೇದಾಧ್ಯಾಯನ ಇರಬಹುದು, ಅಥವಾ
ಪುರಾಣಗಳಿರ್ಬೋದು, ಉಪನಿಷತ್ಗಳಿರ್ಬೋದು, ಯಾವುದು ನಿಮಗೆ ಸೇರುತ್ತದೆ ಅದನ್ನು ಒಂದು ಇಟ್ಕೊಂಡು. ಯಾಕಂದ್ರೆ ಇದು ಘೋರವಾದ ಕಲಿಯುಗ. ಈಗ ವೇದವನ್ನು ಬಾಯ್ಹಾಟ್ ಮಾಡಿ ಹೇಳೋರು ಯಾರೂ ಇಲ್ಲ. ಈಗ ಉಪನಿಷತ್ತುಗಳನ್ನು ಹೇಳುವವರು ಬಹಳ ಜನ ಸಿಗೋದಿಲ್ಲ, ಟೈಮ್ ಇಲ್ಲ, ಬಿಸಿ ಶೆಡ್ಯೂಲು. ಆಗ ಇಂಥ ಒಂದು ಸಣ್ಣದಾದ ಒಂದು ಗ್ರಂಥ, ಯಾವುದೋ ಒಂದು ಭಗವದ್ಗೀತೆ ಅಂತ ಗ್ರಂಥ, ಅದನ್ನೇ ನಾವು ಫಸ್ಟ್ ಅನ್ನಲು ಕಲಿಯೋಣ. ಅಂದ ಮೇಲೆ ಅದನ್ನು ಕುಡಿಯಲು ಕಲಿಯೋಣ, ಕುಡಿದ ಮೇಲೆ ಅದನ್ನು ತಿನ್ನಲು ಕಲಿಯೋಣ, ಅದನ್ನು ಮೆಲುಕು ಹಾಕಲು ಕಲಿಯೋಣ. ನೀವು ಎಷ್ಟು ಸಾರಿ ಭಗವದ್ಗೀತೆ ಅಭಯಂ ಇಷ್ಟೇ ಅಂದ್ರೆ ಸಾಕು, ಅಭಯಂ 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 ಅಭಯಂ, ನಿಮಗೆ ಪ್ರತಿ ಸರಿ ಹೊಸ ಅರ್ಥ ಬರ್ತದೆ ಇದರಲ್ಲಿ. ಇಷ್ಟು ಸುಂದರವಾದದ್ದು ಇದು. ಅಭಯಂ ಸತ್ವತಂ ಶುದ್ಧೇರ ಜ್ಞಾನಯೋಗ ವ್ಯವಸ್ಥಿತಿ ದಾನಂ. ಮುಂದಿನ ಒಂದು ಸಾತ್ವಿಕ ಕ್ವಾಲಿಟಿ ಅಂದ್ರೆ ದಾನಂ. ದಾನ ಏನು ದಾನ ಮಾಡಬೇಕು? ಪ್ರತಿಯೊಂದು ಗುಣಗಳಿಗೂ ಮತ್ತೆ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಬೇರೆ ಬೇರೆ ಆಗ್ತದೆ. ದಾನಂ, ನಾನು ದಾನ ಮಾಡ್ತೇನೆ, ನನ್ನ ಹತ್ರ ದುಡ್ಡಿದೆ, ನಾನು ಈ ದುಡ್ಡನ್ನು ತಗೊಂಡು ದೇಶದ್ರೋಹಿಗೆ ಕೊಡ್ತೇನೆ, ದಾನ ಮಾಡಿದೆ. ಇದು ದಾನನ? ಇದು ದಾನವಲ್ಲ. ಅಂದ್ರೆ ದಾನಿಗೆ ಯಾರು ಪಾತ್ರರೋ, ಯಾರು ಸಾತ್ವಿಕರೋ, ಯಾರಿಗೆ ಅದನ್ನು ಉಪಯೋಗ ಮಾಡುವ ಒಂದು ಕಲೆ ಗೊತ್ತಿದೆಯೋ, ಸಾತ್ವಿಕಕ್ಕಾಗಿ ಏನಾದರೂ ಆಗಲಿ, ಧಾರ್ಮಿಕ ಕಾರ್ಯವಾಗಿರ್ಬೋದು, ದೇಶ ಕಾರ್ಯವಾಗಿರ್ಬೋದು, ಅನಾಥರ ಸೇವೆ ಆಗಿರ್ಬೋದು, ಬಡಬಗ್ಗರ ಸೇವೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಯಾರು ಇದನ್ನು ಸಾತ್ವಿಕ ರೀತಿಯಲ್ಲಿ ಮಾಡ್ತಾರೋ ಆ ದಾನ ನಿಜವಾದ ಸಾತ್ವಿಕ ದಾನ. ಕೆಲವೊಮ್ಮೆ ಗುಪ್ತ ದಾನ ಅಂತ ಹೇಳ್ತೇವೆ, ಯಾರೇನು ಹಾಕಿದ್ದಾರೆ ಯಾರಿಗೂ ಗೊತ್ತಿರೋದಿಲ್ಲ, ಅದು ಸಾತ್ವಿಕವಾದ ದಾನ, ಪಾತ್ರರಿಗೆ ಕೊಡುವ ದಾನ. ರಾಜಸಿಕ ದಾನ ಏನೋ ಕೊಡ್ತಾನೆ, 1100 750 ಕೊಡ್ತಾನೆ, ನಾಳೆ ಬಂದು ಜಗಳ ತೆಗೆದು ನನ್ನ ಹೆಸರು ಬೋರ್ಡ್ನಲ್ಲಿಲ್ಲ, ನಾನು 501 ರೂಪಾಯಿ ಕೊಟ್ಟು ನೀವು ಬೋರ್ಡಲ್ಲಿ ನನ್ನ ಹೆಸರು ಹಾಕಿಲ್ಲ, ನೀವು ನನಗೆ ಹೆಸರು ಬರೆದಿಲ್ಲ, ನೀವು ಮೈಕ್ನಲ್ಲೂ ಅನೌನ್ಸ್ ಮಾಡಿಲ್ಲ, ಈ ಥರ ಅನ್ನೋರಿದ್ದಾರೆ. ಅದು ರಾಜಸಿಕ ದಾನ, ಕಡಿಮೆ ದರ್ಜೆಯ ದಾನ. ಪುಣ್ಯ ಫಲವು ಕಡಿಮೆ, ಸಾತ್ವಿಕಕ್ಕೆ ಜಾಸ್ತಿ, ರಾಜಸಕ್ಕೆ ಕಡಿಮೆ. ಇನ್ನು ತಾಮಸರು ಇರ್ತಾರೆ. ಈ ತಾಮಸ ದಾನ ಮಾಡೋದ್ರಿಂದ ದೇಶದ್ರೋಹಿ ಕೆಲಸಗಳು, ಅಹಿತವಾದ ಕೆಲಸಗಳು, ಸಮಾಜ ದ್ರೋಹಿ ಕೆಲಸಗಳು, ಇದೆಲ್ಲವೂ ಮಾಡುವುದು ಇದು ತಾಮಸಿಕ ದಾನ. ದಾನಂ ದಮಶ್ಚ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಯಾರು ಮಾಡ್ತಾರೆ, ಅಥವಾ ಬ್ರಹ್ಮಚರ್ಯ ಪಾಲನೆ ಯಾರು ಮಾಡ್ತಾರೆ, ಅದು ಒಂದು ನಮಗೆ ದೈವಿ ಸಂಪತ್ತು. ಈಗ ಪ್ರಶ್ನೆ ಬಂತು, ನಾವು ಮದುವೆ ಮಾಡ್ಕೋಬೇಕು ಮಾಡ್ಕೋಬಾರ್ದು, ಬ್ರಹ್ಮಚರ್ಯ ಪಾಲನೆ ಮದುವೆ ಮಾಡ್ಕೊಳ್ಳೋದು, ಮದುವೆ ಮಾಡ್ಕೋದೇನೋ ಮುಂದಿನ ಪ್ರಪಂಚಕ್ಕೆ ಪ್ರಜೆಗಳನ್ನು ಹೇಗೆ ಕೊಡೋದು. ಆವಾಗ ಅದು ವಿಹಿತವಾದ ಒಂದು ಬ್ರಹ್ಮಚರ್ಯ, ವಿಹಿತವಾದ ಧಾರ್ಮಿಕವಾಗಿ ಏನನ್ನು ವಿಹಿತ ಮಾಡಿದ್ದಾರೆ. ನಿಮ್ಮ ಧರ್ಮಪತ್ನಿಯಲ್ಲಿ ಯಾರ ಜೊತೆ ಸಂಸಾರ ಮಾಡಬೇಕು ಅವರ ಜೊತೆ ಸಂಸಾರ ಮಾಡಿದ್ರೆ ಅದು ಬ್ರಹ್ಮಚರ್ಯಕ್ಕೆ ಸಮಾನ. ಬ್ರಹ್ಮಚರ್ಯ ಅಂದ್ರೆ ಕೇವಲ ಸರಿಬೇಸಿ, ಕೇವಲ ಅಬ್ಸ್ಟೈನಿಂಗ್ ಫ್ರಮ್ ದ ಲಸ್ಟ್, ಇದು ಬ್ರಹ್ಮಚರ್ಯ ಅಲ್ಲ. ದಮಶ್ಚ ಅಂದರೆ ಯಾರಿಗೆ ಇಂದ್ರಿಯ ನಿಗ್ರಹ, ಯಾರಲ್ಲಿ ಯಾವಾಗ ಯಾವ ತಮ್ಮ ಧರ್ಮಕ್ಕೆ ಏನು ಒಂದು ಸ್ಯಾಂಕ್ಷನ್ ಸಿಕ್ಕಿದೆ ಅದರಲ್ಲಿ ಯಾರು ಮಾಡ್ತಾರೆ, ಅದು ನಮಗೆ ದಮ. ದಾನಂ ದಮಶ್ಚ ಯಜ್ಞಶ್ಚ. ಯಜ್ಞಗಳನ್ನು ಮಾಡುವುದು, ಯಜ್ಞಗಳನ್ನು ಬೇರೆ ಬೇರೆ ವಿಧವಾದ ಯಜ್ಞಗಳು. ಮತ್ತೆ ಇದರಲ್ಲಿ 3 ಪ್ರಕಾರ: ಸಾತ್ವಿಕ ಯಜ್ಞ, ರಾಜಸಿಕ ಯಜ್ಞ, ತಾಮಸಿಕ ಯಜ್ಞ. ಪ್ರತಿಯೊಂದು ಈಗ 3 ಆಗುತ್ತೆ ಜೀವನದಲ್ಲಿ. ಸಾತ್ವಿಕ ಯಜ್ಞ, ನಾನು ಏನೋ ಒಂದು ಯಜ್ಞವನ್ನು ಮಾಡಿದೆ, ಭಗವಂತನ ಪ್ರೀತನಾಗಲಿ, ಇದು ಯಜ್ಞ. ಅಥವಾ ಯಜ್ಞ ನಾಮಕ ಪರಮಾತ್ಮ, ದೇವರ ಒಂದು ಹೆಸರು ಯಜ್ಞ, ಅವನಿಗಾಗಿ ಮಾಡುವುದು ಯಜ್ಞ ನಾಮಕ ಪರಮಾತ್ಮನಿಗಾಗಿ ಮಾಡುವುದು. ಇನ್ನು ಇದು ಪ್ಯೂರ್ ಯಾವುದಾದ್ರೂ ಯಜ್ಞ ಆಗಿದೆ, ಜ್ಯೋತಿಷ್ಠೋಮಾದಿ ಯಜ್ಞ ಇರಬಹುದು, ಕಾವೇರಿ ಯಜ್ಞ ಇರಬಹುದು, ಪುತ್ರ ಕಾಮೇಷ್ಟಿ ಯಜ್ಞವಾಗಿರಬಹುದು, ಅಥವಾ ಅಶ್ವಮೇಧ ಯಾಗದ ಯಜ್ಞ ಆಗಿರಬಹುದು. ಇದೆಲ್ಲವೂ ಕೇವಲ ಭಗವಂತನ ಪ್ರೀತಿಗೆ ಮಾಡಿದರೆ ಅದು ಸಾತ್ವಿಕವಾದ ಒಂದು ಯಜ್ಞ ಆಗ್ತದೆ. ಇನ್ನು ರಾಜಸಿಕ ಯಜ್ಞ ಯಾವುದು? ರಾಜಸಿಕ ಯಜ್ಞ ಅಂದ್ರೆ ನಾನು ಕಾವೇರಿ ಯಜ್ಞ ಮಾಡ್ತಾ ಇದ್ದೇನೆ, ಯಾಕಂದ್ರೆ ದೇಶದಲ್ಲಿ ಮಳೆ ಇಲ್ಲ, ಮಾಡಿ ಮಳೆ ಬರಲಿ ಅಂತ ಒಂದು ಏನು ಅಪೇಕ್ಷೆ ಇದೆಯಲ್ಲ, ಆ ಅಪೇಕ್ಷೆಯಿಂದ ಮಾಡಿರೋದು ಇದು ರಾಜಸಿಕ ಯಜ್ಞ ಆಗ್ತದೆ. ಅದೇ ತರವಾಗಿ ಇನ್ನೂ ಬಹಳಷ್ಟು ತರದ ಯಜ್ಞಗಳಿರಬಹುದು. ಅಥವಾ ಜ್ಯೋತಿಷ್ಠೋಮಾದ ಯಜ್ಞ. ಜ್ಯೋತಿಷ್ಠೋಮ ಯಜ್ಞ ಯಾಕೆ ಮಾಡ್ತಾರೆ ಅಂದ್ರೆ ಸತ್ತ ಮೇಲೆ ಸ್ವರ್ಗ ಸಿಗಲಿ ಅಂತ ಜ್ಯೋತಿಷ್ಠೋಮ. ಇಂದ್ರನ ಸ್ವರ್ಗ, ಸ್ವರ್ಗದಲ್ಲಿ ಒಂದು ಇಂದ್ರನ ಸ್ವರ್ಗ, ಒಂದು ಭಗವಂತನ ಮೋಕ್ಷ. ಇಂದ್ರನ ಸ್ವರ್ಗ ಸಿಗಲಿ. ಇಂದ್ರನ ಸ್ವರ್ಗ ಅಂದ್ರೆ ಒಂದು ಪಿಕ್ನಿಕ್ ಸ್ಪಾಟ್ ಇದ್ದಂಗೆ. ಅಲ್ಲಿ ಹೋಗಿ ನಮಗೆ ಹೇರಳವಾದ, ಅಲ್ಲಿ ಪಾರಿಜಾತ ವೃಕ್ಷ ಇದೆ, ಕಾಮಧೇನು ಇದೆ, ಅಲ್ಲಿ ಕೆಳಗೆ ಕೂತು ನಾವು ಏನು ಬೇಡ್ತೇವೆ ಅದು ನಮ್ಗೆ ಸಿಗ್ತದೆ. ತಿನ್ನೋದಕ್ಕೆ ಸಿಗ್ಬೋದು, ಭೋಗಕ್ಕೆ ಸಿಗ್ಬೋದು, ಏನಾದ್ರೂ ಸಿಗ್ಬೋದು. ಅದು ಆ ಥರದ ಯಜ್ಞ ಯಾರು ಮಾಡ್ತಾರೆ, ಸ್ವರ್ಗ ಸಿಗಲಿ ಅಂತ ಯಾರು ಯಜ್ಞ ಮಾಡ್ತಾರೆ, ಅದು ರಾಜಸಿಕ ಯಜ್ಞ. ಇನ್ನು ತಾಮಸಿಕ ಯಜ್ಞ ಹೇಗೆ ಅಂದ್ರೆ, ತಾಮಸಿಕ ಯಜ್ಞ ಅಂದ್ರೆ ಇವನಿಗೆ ಕೆಡುಕಾಗಲಿ,
ಇವನೇ ಹಾಳಾಗಿ ಹೋಗಲಿ, ಇದು ಯಾರು ಮಾಡ್ತಾರೆ, ಇದು ತಾಮಸಿಕ ಯಜ್ಞ. ಈ ಥರ ಯಜ್ಞದಲ್ಲಿ ಕೂಡ 3 ಭಾಗಗಳು ಸಾತ್ವಿಕ ಯಜ್ಞ. ಅದೇ ಕಾವೇರಿ ಯಜ್ಞ, ಅದೇ ಒಂದು ಪುತ್ರ ಕಾಮೇಷ್ಟಿ ಯಜ್ಞ. ಭಗವಂತ ನೀರು ಪ್ರೀತನಾಗಲಿ ಅಷ್ಟೇ, ಫಲಾಪೇಕ್ಷೆ ಪುತ್ರದಿಲ್ಲ. ಮತ್ತೆ ಯಾಕೆ ಬೇಕ್ರಿ ಪುತ್ರನೇ ಬೇಡ, ಪುತ್ರ ಕಾಮೇಷ್ಟಿ ಯಾಕೆ ಮಾಡ್ತೀರಿ? ಯಾಕೆ ಅಂದ್ರೆ ಜ್ಞಾನವೆಂಬ ಪುತ್ರ ಸಿಗಲಿ, ನಮಗೆ ಜ್ಞಾನವೆಂಬ ಪುತ್ರ ಸಿಗಲಿ, ಜ್ಞಾನವೆಂಬ ನಮಗೆ ಒಂದು ಆಶೀರ್ವಾದ ಸಿಗಲಿ, ಅದೇ ಒಂದು ಪುತ್ರ. ಹೀಗಾಗಿಬಿಟ್ಟು ನಾವು ಈ ಥರದವನ್ನು ಮಾಡಿದರೂ ಅದು ಕೂಡ ಒಂದು ಉತ್ತಮವಾದ ಯಜ್ಞ ಆಗಲಿಕ್ಕಿದೆ. ಇದೇ ತರ ಯಜ್ಞಶ್ಚ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ಭಗವಂತನ ಯಾವುದಾದ್ರೂ ಒಂದು ಗ್ರಂಥ ಓದಿ. ನಿಮಗೆ ಯಾವ ಗ್ರಂಥದಲ್ಲಿ ರುಚಿ ಇದೆಯೋ ಆ ಗ್ರಂಥ, ಭಾಗವತವಾಗಿರಬಹುದು, ರಾಮಾಯಣ ಆಗಿರಬಹುದು, ಅಥವಾ ಇನ್ನೊಂದು ಮಹಾಭಾರತವಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ವೇದಗಳಾಗಿರ್ಬೋದು, ಏನೂ ಬರೋದಿಲ್ಲ ನನಗೆ, ನಾನು ಹಸಿ ತಟ್ಟ ಶುಂಠ ಅಂದರೆ ಭಗವಂತನ ಹನುಮ 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 ಅನ್ನೋ ಹೆಸರು ಹೇಳಿದ್ರು ಸಾಕು, ರಾಮ 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 ಅನ್ನೋ ಹೆಸರು ಹೇಳಿದ್ರು ಸಾಕು, ವಿಠಲ ವಿಠಲ ಅನ್ನೋ ಹೆಸರು ಹೇಳಿದ್ರು ಸಾಕು, ಶಿವ 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 ಅಂತ ಹೇಳಿದ್ರು ಸಾಕು. ಯಾವ ಅಂದ್ರೆ ಇಷ್ಟಾದ್ರೂ ನಾವು ಮಾಡಿದ್ರೆ ನಮಗೆ ಒಂದು ಸದ್ಗತಿ ಆಗಲಿಕ್ಕಿದೆ, ಸಾತ್ವಿಕ ಫಲ ಸಿಗಲಿಕ್ಕಿದೆ. ಇದೇ ಸ್ವಾಧ್ಯಾಯ. ಸ್ವಾಧ್ಯಾಯದಲ್ಲಿ ಬೇರೆ ಯಾವುದೋ ಒಂದು ಬಹಳ ಘನಘೋರ ಅಡವಿಗೆ ಹೋಗಿ ತಪಸ್ಸು ಮಾಡುವುದು, ಹಿಮಾಲಯದಲ್ಲಿ ತಪ್ಪಲಿನಲ್ಲಿ ಕೂತು ಅದಂಥದ್ದು ಏನೂ ಇಲ್ಲ. ಇದೇ ಆತ್ಮ ನಮ್ಮ ಶುದ್ಧಿ ಇದ್ದರೆ ಇದೇ ಭಗವಂತನ ಮೋಕ್ಷ ಸಾಧನೆಗೆ ಕಾರಣವಾಗಲಿಕ್ಕಿದೆ. ಇದೇ ಸ್ವಾಧ್ಯಾಯ. ತಪ ಆರ್ಜವಂ, ಇದೇ ಒಂದು ತಪಸ್ಸು. ಆರ್ಜವಂ ಅಂದರೆ ನೇರತೆ ಅಂದರೆ ಮಾತು, ಮನಸ್ಸು ಹಾಗೂ ಕಾಯಿಕ, 3ರಲ್ಲಿ ಏಕರೂಪತೆ ಇರಬೇಕು. ನಾನು ಬಾಯಿಂದ ಬಹಳ ಭಗವದ್ಗೀತೆಯನ್ನು ಮಾತಾಡ್ತಾ ಇದ್ದೇನೆ, ಅದು ನಾನು ಮನಸ್ಸಿನಿಂದ ಬೈತಾ ಇದ್ದರೆ ಅದು ಸಾತ್ವಿಕ ಆಗೋದಿಲ್ಲ. ಅಥವಾ ನಾನು ದೇಹದಿಂದ ಕೂಡ ಆಲಸ್ಯ ಮಾಡಿ ಈ ಕಡೆ ಏನೋ ಕೂತ್ಕೊಂಡು ಮಾಡಿ ಅದು ಕೂಡ ಕಾಯಿಕವಾಗಿ ಪಾಪಕ್ಕೆ ಕಾರಣ ಆಗ್ತದೆ. ಅಂದರೆ ಪ್ರತಿಯೊಂದನ್ನು ಕೂಡ ಭಗವಂತ ಈ ಥರವನ್ನು ಮಾಡಿ 3 ಮಾಡಿ ನಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ದಾನೆ. ನನಗೆ ಕೊಟ್ಟ ಸಮಯ 25 ನಿಮಿಷ. ಹಾಗೂ ನಾವು ಇವತ್ತು ನೋಡೋದು ಒಂದು ಶ್ಲೋಕ, ಅಭಯಂ ಸತ್ವ ಸಂಶುದ್ಧಿಯರು ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಾರ್ಜಂ. ಈ ಥರ 26 ಗುಣಗಳನ್ನು ಹೇಳಿದ್ದಾನೆ. ಅದಾದ್ಮೇಲೆ ಮತ್ತೆ ಆಸುರಿ ಸಂಪತ್ತು, ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ, ಈ ಥರದ್ದು ಆಸುರಿ ಸಂಪತ್ತನ್ನು ಕೂಡ ಹೇಳ್ತಾನೆ. ಹನುಮಂತ ಯಾವಾಗ ಕಲಿಸ್ತಾನೆ, ಯಾವಾಗ ಅನುವು ಮಾಡಿಕೊಡ್ತಾನೆ. ಮತ್ತೆ ಮುಂದಿನ ಒಂದು ಶ್ಲೋಕಗಳನ್ನು ನೋಡಲು ಒಂದು ಪ್ರಯತ್ನ ಮಾಡೋಣ. ಹೀಗಾಗಿಬಿಟ್ಟು ಇವತ್ತು ಕೊಟ್ಟ ಸಮಯ ಕಾಲಕ್ಕೆ ಮರ್ಯಾದೆ ಕೊಡಬೇಕು, ಇಲ್ಲದಿದ್ದರೆ ಅದೇ ಕಾಲವೆಂಬ ಒಂದು ದೇವರಿದ್ದಾನೆ. ಆ ಕಾಲವೆಂಬ ದೇವರು ನಿಮ್ಮಲ್ಲಿ ನಿಂತು ಮುಗಿಸಪ್ಪ ನಿನ್ನ ಪ್ರವಚನ ಅಂತ ಹೇಳ್ತಾನೆ, ನನ್ನಲ್ಲಿ ನಿಂತು ಸಾಗಿ ಮಾಡುವಂತ ಹೇಳ್ತಾನೆ. ಕಾಲನಾಮಕ ಪರಮಾತ್ಮ, ಇದೆಲ್ಲ ಜಗತ್ತೇ ಸೃಷ್ಟಿಯೇ ಕಾಲನಾಮಕ ಪರಮಾತ್ಮ ನಡೆಸ್ತಾ ಇದ್ದಾನೆ. ಹೀಗಾಗಿಬಿಟ್ಟು ಆ ಕಾಲನಾಮಕ ಪರಮಾತ್ಮನಿಗೆ ಮತ್ತೆ ಶರಣ ಹೋಗಿ ಮತ್ತೆ ನಮಸ್ಕಾರ ಮಾಡಿ, ಬಲವೀಕ್ಷೆಯನ್ನು ದೇವರಿಗೆ ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ನಾನು ಇದನ್ನು ಒಂದು ಸಣ್ಣ ಪ್ರವಚನ ಸೇವೆಯನ್ನು ಮಾಡುವ ಪ್ರಯತ್ನ ಮಾಡಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ಯಾಕೆಂತ ಮನಮುಟ್ಟುವಲ್ಲಿಯೇ ಅನಿಸ್ಬಿಟ್ಟಿದೆ. ಬಹಳ ಸರಳವಾದಂಥದ್ರಲ್ಲಿ ನಮಗೆ ಗೊಂದಲಾದಂಥದ್ದು, ಜ್ಞಾನದಲ್ಲಿ, ಕರ್ಮದಲ್ಲಿ ಎಲ್ಲೆಲ್ಲಿಯೂ ಒಂದು ವ್ಯತ್ಯಾಸವನ್ನು ಗುರುತಿಸುವಷ್ಟು ನಮ್ಮ ಪ್ರಪಂಚವಿಲ್ಲ. ಅದನ್ನು ಭಾಳ ಸರಳವಾಗಿ ಅನಿಸ್ತದೆ, ಭಾಳ ಏನೋ ಒಂದು ವಿಶೇಷ ಅನಿಸ್ಬಿಡ್ತದೆ. ಇದು ಭಾಳ ಅವಶ್ಯಕತೆ. ತಕ್ಷಣ ಅದನ್ನು ಗುರುತಿರೋದು ಸತ್ಯ, ಇನ್ನೊಂದು ವ್ಯತ್ಯಾಸ ಇರ್ತದೆ. ಸತ್ಯ ಮತ್ತು ಇರೋದು ಒಂದು ಗೊತ್ತು ಮಾಡುವಂಥ ಕೆಲಸನ ನಮ್ಮ ಮಹೋತ್ಸವಗಳು ಆನಂದ ಧನ್ಯವಾದಗಳು. ನಾವು ಅದೇ ಕಾಲಕ್ಕೆ ಮರ್ಯಾದೆ ಕೊಟ್ಟು ಮುಂದಿನ ಕೆಲಸನ ಪ್ರಾರಂಭ ಮಾಡಿ ಇಚ್ಛೆ ಮಾಡ್ತೀವಿ.